ಇನ್ನೊಂದು ಸ್ವಲ್ಪ ಹೊತ್ತಿಗೆ ರೆಡಿಯಾಗಿ ಮಾಡೋದು ನೀವು. ಹಾಂ ಸರಿ, ಎರಡನೇದು ನನಗೇನು ಗಿಫ್ಟ್ ಕೊಡ್ತೀಯ? ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನು ಹೇಳ? ವೆಡ್ಡಿಂಗ್ ಆ್ಯನಿವರ್ಸರಿ ಎರಡನೇದು. ನಾನು ಗಿಫ್ಟ್ ಕೊಡ್ತೀಯ? ಹಾಂ, ನನಗೇನು ಗಿಫ್ಟ್ ಕೊಡ್ತೀಯ? ಏನು ಗಿಫ್ಟ್ ಬೇಕಮ್ಮ? ಏನು ಕೊಡ್ತೀಯ? ಕೊಡಬೇಕು, ಕೇಳಿ ಕೊಡೋದಲ್ಲ, ಅದು ಹಂಗೆ ಸರ್ಪ್ರೈಸ್ ಆಗಿ ಕೊಡಬೇಕು. ಸರ್ಪ್ರೈಸ್ ಕೊಡ್ತೀನಿ ಬಿಡು. ನೋಡೋಣ ಏನು ಕೊಡ್ತೀಯಾ ಅಂತ. ಅಮ್ಮ ಅಮ್ಮ ಓನ್ ಮಾಡ್ತೀರಿ? ಏನದು ಮಾಡೋದು ನೀವು? ಹಾಂ, ಅಮ್ಮ 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 ಇಲ್ಲಿ ನಿಮ್ಮ ಡ್ಯಾಡಿ ಏನು ಮಾಡುತ್ತೆ ನೋಡೋಣ. ಏನು ಮಾಡ್ತಿದ್ದೀರಿ ಶೆಫ್? ಅಡುಗೆ ಮಾಡ್ತಿದ್ದೀರಿ? ಪಪ್ಪ ಎಲ್ಲಿ? ಅಮ್ಮ ಇನ್ನೊಂದು ಸ್ವಲ್ಪ ಹೊತ್ತಿಗೆ ರೆಡಿಯಾಗಿ ಹೋಗಿ. ಅಯ್ಯೋ, ಇಬ್ಬರು ಅಡುಗೆ ಮನೆ ಸೇರಿಬಿಟ್ಟಿದ್ದಾರಲ್ಲ, ಏನಿದು? ಹಲೋ, ನೀವೇನು ಮಾಡ್ತೀರಿ ಅಲ್ಲಿ? ನೀವೇನು ಮಾಡ್ತಿದ್ದೀರಿ ಅಲ್ಲಿ? ನೀವೇನು ಮಾಡ್ತಿದ್ದೀರಿ? ಅಡುಗೆ ಮಾಡ್ತಿದ್ದೀರಿ ಯಜಮಾನ್? ಏ ಬೇಡ, ನಾನು ಬೇಡ. ಆಯಿತು, ಓಕೆ, ಬಾಯ್. ನಾವು ರೆಡಿ ಆಗಿದ್ದೀವಿ. ನನ್ನ ಹಸ್ಬೆಂಡ್ ಇವಾಗ ಸರ್ಪ್ರೈಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅದಕ್ಕಾಗಿ ನಾವು ಹೋಗ್ತಾ ಇದ್ದೀವಿ. ನನ್ನ ಜೊತೆ ಇದ್ದಾರೆ ನಮ್ಮ ಮೇಡಮ್. ಇವರೇ ರೆಡಿ ಆಗಿಬಿಟ್ಟಿದ್ದಾರೆ. ಆಯ್ ಮಾಡು, ಆಯ್ ಅಮ್ಮ, ಆಯ್ 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 ಆಯ್. ಇವರ ಔಟ್ಫಿಟ್ ಬಂದು ಇದು. ಇವಾಗ ಶೂ ಹಾಕೊಂಡ್ರೆ ಇವರು ರೆಡಿ. ಸೊ ನಾವು ರೆಡಿ, ಬನ್ನಿ ಹೋಗೋಣ. ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ನಾವು ಹೊರಗೇನಿದು ಕೂದಲು 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 ಅಮ್ಮ ವೇಟ್ ಮಾಡ್ತಾ ಇದ್ದೀನಿ. ಹಸ್ಬೆಂಡು ಕಾರ್ ತರೋದಕ್ಕೆ ಹೋಗಿದ್ದಾರೆ ಅಂತ. ಸೆಲೆಬ್ರೇಷನ್ ಥಿಯೇಟರ್, ಅಲ್ಲಿ ಎಲ್ಲ ಥರ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರ್ಬೋದು, ಬರ್ತ್ಡೇ ಆಗಿರ್ಬೋದು, ಎಲ್ಲ ಥರನೂ ಅಲ್ಲಿ ಅವರೇ ಡೆಕೋರ್ ಮಾಡಿ ಸೆಲೆಬ್ರೇಷನ್ಗೆ ಅಂತ ಕೊಡ್ತಾರೆ. 2 hours 3 hours 5 years ಈ ಥರ ಕೊಟ್ಟಿರ್ತಾರೆ. ನಾವು 2 hours ತೊಗೊಂಡಿದ್ವಿ. ನಮಗೆ 2 hours ಸಾಕು ಅಂತ ತೊಗೊಂಡು ಅಲ್ಲಿ ಊಟ ಕೂಡ ಪ್ರೊವೈಡ್ ಮಾಡ್ತಾರೆ. ನಿಮಗೆ ಯಾವ ಥರ ಬೇಕೋ ಅದೇ ಥರ ಊಟನೂ ಕೂಡ ಇರುತ್ತೆ. ನಾವು ಹೋಗಿ ಊಟ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನನಗಂತೂ ನನ್ನ ಹಸ್ಬೆಂಡ್ ಕೊಟ್ಟಿರೋ ಸರ್ಪ್ರೈಸ್ ತುಂಬ ಇಷ್ಟ ಆಯಿತು. ಇನ್ನೊಂದು, ಬೆಂಗಳೂರಲ್ಲಿ ನೈಟ್ ವ್ಯೂ ಮಾತ್ರ ನೋಡೋಕ್ಕೆ ಸಖತ್ತಾಗಿರುತ್ತೆ. ನಾವು ಕೂಡ ಹತ್ರನೇ ಇತ್ತು ನಮ್ಮ ಮನೆಗೆ, ಮತ್ತು ಅಲ್ಲಿಗೆ ತುಂಬ ದೂರ ಏನಿರಲಿಲ್ಲ. ಒಂದು 1/2 hour ತೊಗೊಂಡ್ವಿ. ಹಾಗೆ ನನ್ನ ಮಗಳು ನೈಟ್ ವ್ಯೂ ನೋಡಿಕೊಂಡು ಮಜಾ ಮಾಡಿಕೊಂಡು ಅಂತೂ ಇಂತೂ ಬಂದ್ವಿ. ನಾವು ಅಲ್ಲಿ ಪರ್ ಪರ್ಸನ್ ಮೇಲೆ ನೀವು ಪೇ ಮಾಡಬೇಕಾಗತ್ತೆ. ನಾವು 4 ಜನ ಮಾತ್ರ ಹೋಗಿದ್ವಿ. ನಾನು, ನಮ್ಮ ಅತ್ತೆ, ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಬ್ರದರ್ ಆ್ಯಂಡ್ ನಮ್ಮ ಪಾಪು. ಇಲ್ಲಿ ನನ್ನ ಅಮ್ಮ, ಇದು ನಮ್ಮ ಅತ್ತೆ, ಅಲ್ಲಿ ಹಸ್ಕೊಂಡಿದ್ದಾರೆ. ನೆಕ್ಸ್ಟ್ ಇದಾ ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ಹೀಗೆ ಆಗಿಲ್ಲ ನೀನದರ ಸೂಚನೆ. ಒಬ್ಬರೀಗ ನಾನನ್ನು ನೆನಪಡೆ ನೀನಾದೇನಾ
ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ನಾವೇನೂ ಹೇಳಿರಲಿಲ್ಲ ಇದೇ ಥರ ಮಾಡಿ ಅಂತ. ಬಟ್ ಅವರು ನಮ್ಮ ನೇಮೆಲ್ಲ ಹಾಕಿ ನಮ್ಮ ಡ್ರೆಸ್ಗೆ ಮ್ಯಾಚ್ ಆಗೋ ಥರ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಮೇ ಬಿ ನನ್ನ ಹಸ್ಬೆಂಡ್ ಮುಂಚೆ ಹೇಳಿದರು ಅನಿಸುತ್ತೆ, ಇದೆಲ್ಲ ನನಗೆ ಅವರು ಹೇಳಿರಲಿಲ್ಲ. ಸೊ ನಾವು ಸೆಲೆಬ್ರೇಷನ್ ನಂಗೆ ಇಲ್ಲಿ ನೋಡ್ರಿ ನಾ ಮೂವಿ ನೋಡ್ತಾ ಇದ್ದೀವಿ. ಬ್ಲಡ್ ಲಾಸ್ ಆಗಿದೆ, ಅದೇ ಕಾರಣಕ್ಕೆ ಜೀವ ಹೋಗಿದೆ. ಬಟ್ ತೊಡೆಲ್ ಗಾಯ ಆಗಿರೋದು. ಇದು ಮಿನಿ ಥಿಯೇಟರ್ ಫಾರ್ ಸೆಲೆಬ್ರೇಷನ್. ಬಂದವರಲ್ಲಿ 5ರಲ್ಲಿ 4 ಜನ ಆಯ್ತು. ಆದ್ರೆ ಒಬ್ರು ಮಾತ್ರ ಮಿಸ್ಸಿಂಗ್ ಸರ್. ಮುಖ್ಯವಾದ ವಿಷಯ ಅಂತ ಬರಕ್ ಹೇಳಿದ್ವಿ. ಕೋವಿಡ್ ಟೈಮಲ್ಲಿ ಅಶೋಕ್ ಸರ್ ನಾನು ಗೊತ್ತಿರೋ ಪ್ರಕಾರ ಅದು 1.5 ವರ್ಷ, ಅದಕ್ಕಿಂತ ಜಾಸ್ತಿ ಇಲ್ಲ ಸರ್. ಮತ್ತೆ ಅವ್ರ ಗೀ ಚೆನ್ನಾಗಿರ್ತಿತ್ತು, ಜಾಸ್ತಿ ಯಾರ ಜೊತೆ ಮಾತಾಡ್ತಾ ಇರ್ಲಿಲ್ಲ. ಮತ್ತೆ ಫುಲ್ ಟೈಮ್ ಮಾಸ್ಕ್ ಹಾಕೊಂಡೇ ಇರ್ತಿದ್ರು ಸರ್. ಮತ್ತೆ ಕಪ್ ಕೋಟು ಹಾಕೊಂಡಿದ್ರು. ಅವನ ಹತ್ರ ಒಂದು ಕಥೆಗಳೆಷ್ಟೋ ಇರುತ್ತೆ. ಥ್ಯಾಂಕ್ ಯು ಮ್ಯಾಮ್. ಎಲ್ಲ ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ. ಕೃಷ್ಣದಾಸ್ PS ತುಂಬ ಚೆನ್ನಾಗಿತ್ತು ಸರ್ಪ್ರೈಸ್. ಶಬರಿಲಾಲ್ ಕೃಷ್ಣದಾಸ್ PS ಸ್ಪೀಚ್ ಅಲ್ಲಿ ಬೈ ಮಾಡೋದು. ಕೃಷ್ಣದಾಸ್ ಅಮ್ಮ ಇಲ್ಲಿ ಬಾಯ್ ಮಾಡು. ಕನ್ನಂಕರ ಸರ್, ಕನ್ನಂಗರ ಸರ್, ಅಂಬಲಪಾಡು ಕನ್ನಂಗರ ನೆಕ್ಸ್ಟ್ ಪ್ರದೇಶ ಸರ್. ಓ ಇವಾಗ ಮಾಡ್ತಾಳೆ. ನನಗೆ ಈ ಆ್ಯನಿವರ್ಸರಿ ತುಂಬ ಸ್ಪೆಷಲ್. ಯಾಕಂದರೆ ಲಾಸ್ಟ್ ಟೈಮ್ ನಾವು ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿರಲಿಲ್ಲ, ನನ್ನ ಮಗಳು ಹುಟ್ಟಿದ್ಲು ಅವಾಗ, ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ. ಇದು ಸೆಕೆಂಡ್ ಆ್ಯನಿವರ್ಸರಿ. ನನ್ನ ಹಸ್ಬೆಂಡ್ ನನಗೆ ಹೇಳ್ದೇ ಸೆಲೆಬ್ರೇಟ್ ಮಾಡಿದ್ದು, ಸರ್ಪ್ರೈಸ್ ಕೊಟ್ಟಿದ್ದು, ನಂಗೆ ತುಂಬ ಖುಷಿ ಆಯಿತು. ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಮನೆಗೆ ನನ್ನ ಫ್ರೆಂಡ್ ಗೀತಾ ಬಂದಿದ್ಲು, ಅವಳ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಹಾಗೆ ನಾವು ಮಲ್ಕೊಂಡು. ಈ ದಿನ ತುಂಬ ಖುಷಿಯಾಗಿತ್ತಂತ ನಾನು ಲೈಫ್ ಲಾಂಗ್ ಅದನ್ನು ಚೆರೀಸ್ ಮಾಡ್ತೀನಿ. ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇವಾಗ ಟೈಮ್ 10:30. ತುಂಬ ಚೆನ್ನಾಗಾಯಿತು. ಅಲ್ಲೇ ಊಟ ಕೂಡ ಮಾಡ್ಕೊಂಬಂದ್ವಿ. ನನ್ನ ಮಗಳು ಕಾಟ ಕೊಡ್ತಾನೆ ಇದ್ಲು, ಹಾಗಾಗಿ ತುಂಬ ಹೊತ್ತು ಇರೋಕ್ಕಾಗಲಿಲ್ಲ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.